ಕಾರ್ಯಕ್ರಮ. ನಮಸ್ಕಾರ, ನಾನು ನಿಮ್ಮೆಲ್ಲರ ಉದಯ ಕಾಮಿಡಿಯ ನಿರೂಪಕ ಮುದ್ದುಕೃಷ್ಣ ಮಾತಾಡ್ತಾ ಇದ್ದೀನಿ. ಇದೊಂಥರ ಸ್ಪೆಷಲ್ ಪ್ರೋಗ್ರಾಮು. ಒಂದು ಎರಡು ಮೂರು ಸಾವಿರ ನಾನು ಸ್ಟೇಜ್ ಶೋ ನೋಡಿದ್ದೀನಿ. ಜನಸೇವೆ ಮಾಡೋದಿದೆಯಲ್ಲ, ಅದು ಉನ್ನತ ಕೆಲಸ. ನಮ್ಮ ಶಂಕರ್ ಸರ್ ಆಗಿರ್ಬೋದು, ಆಮೇಲೆ ವೆಂಕಟೇಶ್ ಸರ್ ಆಗಿರ್ಬೋದು, ನಮ್ಮ ಚಲಪತಿ ಸರ್ ಆಗಿರ್ಬೋದು, ನಮ್ಮ ಸ್ವಾಮೀಜಿಗಳ ಮುಖೇನ, ಹಾಗೆ ನಮ್ಮ ಜನಪ್ರಿಯ ಶಾಸಕರು ಎಸ್.ಟಿ. ಸೋಮಶೇಖರಜಿರವರು ಅವ್ರ ನೇತೃತ್ವದಲ್ಲಿ ಅಶೋಕ್ ಅವರು ನೋಡಿ 10 ಜನ ಒಳ್ಳೆ ಮಾಡೋ ಕೆಲಸ ಮಾಡ್ತಾ ಇದ್ರಲ್ಲ, ಅದು ದೇವ್ರ ಮೆಚ್ಚೋ ಕೆಲಸ. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂದರೆ, ಒಂದು ಬೀದಿ ವ್ಯಾಪಾರಿಗಳಿಗೆ, ಬಡವರಿಗೆ, ಆಟೋ ಡ್ರೈವರ್ಗಳಿಗೆ ಯಾರು ಗುರುತಿಸ್ತಾರೋ ಏನೋ ಗೊತ್ತಿಲ್ಲ, ಆದರೆ ಇವ್ರುಗಳು ಗುರುತಿಸಿ ಆ ಒಂದು ಬಡವರಿಗೆ ಒಳ್ಳೇದು ಮಾಡಬೇಕು ಅಂತ ಕಂಬಳಿಗಳಾಗಿರ್ಬೋದು, ಛತ್ರಿಗಳಾಗಿರ್ಬೋದು, ನಮ್ಮ ಆಟೋ ಡ್ರೈವರ್ಗಳು ಇವತ್ತು ಹಗಲು ರಾತ್ರಿ ಮಳೆ ಚಳಿ ಲೆಕ್ಸಿದೆ ಎಲ್ಲರೂ ಪ್ಯಾಸೆಂಜರ್ಗಳನ್ನ ಪ್ರಯಾಣಿಕರು ಸುಖವಾಗಿ ಪ್ರಯಾಣ ಮಾಡಿಸುವಂಥ ಆಟೋ ಡ್ರೈವರ್ಗೆ ಖಾಕಿ ಪಟ್ಟಿಗಳನ್ನು ವಿತರಣೆ ಮಾಡೋ ಮುಖೇನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಯಾವತ್ತೂ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೂ ನೂರಾರು ಸಾವಿರಾರು ಕಾರ್ಯಕ್ರಮಗಳು ಮಾಡಿ ಬಡವರಿಗೆ, ಆಟೋ ಡ್ರೈವರ್ಗಳಿಗೆ, ಬೀದಿ ವ್ಯಾಪಾರಿಗಳಿಗೆ ಒಳ್ಳೆಯದಾಗಲಿ. ನಮ್ಮ ಶಂಕರ್ ಸರ್ ಕಡೆಯಿಂದ, ಹಾಗೆ ವೆಂಕಟೇಶ್ ಸರ್, ಚಲಪತಿ ಸರ್ ಕಡೆಯಿಂದ ಸ್ವಾಮೀಜಿಗಳ ಆಶೀರ್ವಾದ ಮೇರೆಗೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಕಾರ್ಮಿಕರ ದಿನಾಚರಣೆ ಮಾಡಿದರೆ ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ಹೇಳ್ತೀನಿ. ನಾವು ನಮ್ಮ ಹೆಸರು ಶಂಕರ್ ಅಂತ, ಪ್ರಧಾನ ಕಾರ್ಯದರ್ಶಿ, ಕಾಂಗ್ರೆಸ್ ಕಾರ್ಮಿಕರ ವಿಭಾಗದಿಂದ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಯಾಗಿದ್ವಿ. ಈ ಕಾರ್ಯಕ್ರಮ ಬಂದು ಎಸ್.ಟಿ. ಸೋಮಶೇಖರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಬಡವರಿಗೆ, ಆಟೋ ಡ್ರೈವರ್ಗೆ ಯೂನಿಫಾರಮು ಹಾಗೂ ಬೀದಿ ವ್ಯಾಪಾರಿಗಳಿಗೆ ಕೊಡೆ ವಿತರಣೆ ಮಾಡ್ತಾಯಿದ್ದೀವಿ. ಹಂಗೇ ತುಂಬ ಬಡವರಿಗೆ ಇದು ಕಂಬಳಿ ವಿತರಣೆ ಮಾಡ್ತಾಯಿದ್ದೀವಿ. ಇದು ಎಸ್.ಟಿ. ಸೋಮಶೇಖರ್ ನೇತೃತ್ವದಲ್ಲಿ, ಸಾಹೇಬ್ರ ನೇತೃತ್ವದಲ್ಲಿ ಇದು ನಿಭಾಯಿಸ್ತಾರೆ. ಬಡವರು ಕಾರ್ಮಿಕರನ್ನು ಗುರುತಿಸ್ತಾರೆ. ಮಕ್ಕಳು ಶಿಕ್ಷಣಕ್ಕೆ ಏನಾದ್ರು ಪ್ಲಾನ್ ಮಾಡ್ತೀರಾ? ಮಕ್ಕಳು ಮುಂದಕ್ಕೆ ಕಾರ್ಯಕ್ರಮಗಳು ಹಲವಾರು ಯೋಜನೆಗಳನ್ನ ನಾವು ರೂಪಿಸ್ಕೊಂಡಿದ್ದೀವಿ. ಕಾರ್ಮಿಕರಿಗೆ ಏನೇನು ಸವಲತ್ತು ಸಿಗಬೇಕು ಸರ್ಕಾರದಿಂದ ಆಗಲಿ, ಪಾಲಿಕೆ ವತಿಯಿಂದ ಆಗಲಿ, ಆ ಸವಲತ್ತುಗಳನ್ನ ಸಿಗೋ ಥರ ನಾವು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಬರ್ತೀವಿ. ಹಾಗೆಯೇ ನಮ್ಮ ಕ್ಷೇತ್ರದ ಎಸ್.ಟಿ. ಸೋಮಶೇಖರ್ ಸಾಹೇಬರು ಆಶೀರ್ವಾದದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಸಾರ್ವಜನಿಕರಿಗೂ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಬಂದಿರೋದ್ರಿಂದ ಶುಭಾಶಯ. ಥ್ಯಾಂಕ್ ಯು ಸರ್, ಧನ್ಯವಾದ. ಕಾರ್ಮಿಕರ ಸಮಾವೇಶ ಮಾಡಿದ್ವಿ, ಏನು ಉದ್ದೇಶ ಇದು ಮಾಡ್ತಾ ಇರೋದು ಸರ್? ಕಾರ್ಮಿಕರ ದಿನಾಚರಣೆಗೆ ನಾವು ಕಾರ್ಯಕ್ರಮ ಮಾಡಬೇಕಾಯ್ತು. ನಮ್ಮ ಈ ಗುಲಾಮ ಇದರಿಂದ ಸ್ವಲ್ಪ ತಡ ಆಗಿ ನಾವು ಹೋದಾರ ಇಕ್ಬೇಕಾಯ್ತು. ಹೋದಾರ ಸ್ವಲ್ಪ ಸಾಹೇಬರು ಸ್ಕೂಲ್ ಕಾಲೇಜು ಸ್ವಲ್ಪ ಯಾವುದೋ ಉದ್ಘಾಟನೆ ಬ್ಯುಸಿ ಇದ್ರು. ಅದಕ್ಕೆ 15ನೇ ತಾರೀಕು ಫಿಕ್ಸ್ ಮಾಡಿ ನಾವು ಜನರಿಗೆ ಇದೆ ಕೊಡಬೇಕಂತ ನಾವು ಭಾಳ ಒಂದು ಇತಿಹಾಸ ಇತ್ತು. ಅದನ್ನು ನಾವು ಮಾಡಿದ್ವಿ. ಎಲ್ಲ ದೇವರ ಆಶೀರ್ವಾದ, ಜನ ಆಶೀರ್ವಾದ, ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ನಾವು ಮಾಡಿದ್ವಿ. ಎಷ್ಟು ಮಂದಿ ಕೊಡ್ತಾ ಇದ್ರಿ? ಏನೆಲ್ಲ 500 ಜನಕ್ಕೆ ಕೊಂಬಳಿ, 50 ಜನಕ್ಕೆ ಕಾಕಿ ಶರ್ಟು, 50 ಜನಕ್ಕೆ ಛತ್ರಿ, ಬೀದಿ ವ್ಯಾಪಾರದವ್ರಿಗೆ ಎಲ್ಲ ಬೀದಿ ವ್ಯಾಪಾರದವ್ರು ಕೊಡ್ತಾ ಇದ್ದೀವಿ. ಬೀದಿ ವ್ಯಾಪಾರಿಗಳಿಗೆ, ಆಟೋ ಚಾಲಕರಿಗೆ, ಮತ್ತು ಇದು ಕೂಲಿ ಕೆಲಸ ಮಾಡೋರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ, ಹೋಟೆಲ್ ಕೆಲಸ ಮಾಡೋರಿಗೆ, ಟೂ ವೀಲರ್ ಗ್ಯಾರೇಜ್ ಕೆಲಸ ಮಾಡೋರಿಗೆ ವಿತರಣೆ ಮಾಡ್ತಾ ಇದ್ವಿ. ಎಸ್.ಟಿ. ಸೋಮಶೇಖರ್ ಸಾಹೇಬ್ರ ನೇತೃತ್ವದಲ್ಲಿ 500 ಜನಕ್ಕೆ ವಿತರಣೆ ಮಾಡಿದ್ದೀವಿ. ಬೆಳಿಗ್ಗೆಯಿಂದ ಈಗ ಆಲ್ರೆಡಿ 400 ಜನಕ್ಕೆ ಆಗಿದೆ. ಇನ್ನೊಂದು 500 ಜನ ಕೊಡೋದಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಇನ್ನೂ ಬರ್ತಾ ಇದೆ. ಇನ್ನೂ ಕೊಡುವಂಥದ್ದು ಸಾಹೇಬ್ರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ಇನ್ನೂ ನಡೀಬೇಕಂತ ಹೇಳಿ ಅಂತ ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಇದೆ ಪ್ರಥಮ ವರ್ಷ ಮಾಡ್ತಾ ಇದ್ದೀವಿ. ಪ್ರಥಮ ವರ್ಷ ಇದೆ. ಎನ್ ಶಂಕರ್ ಅವರು ಮತ್ತು ಡಾಕ್ಟರ್ ಎಚ್ ವೆಂಕಟೇಶ್ ಅವರು, ನಾವು ಆಮೇಲೆ ವಿ ವೆಂಕಟಾಚಲಪತಿ ಅವರು ನಮ್ಮ ನೇತೃತ್ವದಲ್ಲಿ ಸಾಹೇಬ್ರ ಮುಖಾಂತರ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಸರ್, ಈಗ ಭವಿಷ್ಯದಲ್ಲಿ ಕಾರ್ಮಿಕರಿಗಾಗಿ ಏನಾದ್ರು ಒಂದು ಯೋಜನೆ ಮಾಡ್ತೀವಿ. ಕಾರ್ಮಿಕರಿಗೆ ನಾವೇ ಗುರುತಿಸಿ ಇವತ್ತೇನು ಕಾರ್ಯಕ್ರಮ ಮಾಡಿದ್ದೇವೋ ಇದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನು ಕಾರ್ಯಕ್ರಮ ನಾವು ಜೋರ ಮಾಡ್ತೀವಿ. 2,000 ಜನಕ್ಕೆ ನಾವು ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಂತ ಇದ್ದೀವಿ ನಾವು. ಅಲ್ಲ, ಅವ್ರ ಮಕ್ಕಳಿಗೆ ಶಿಕ್ಷಣಕ್ಕೆ ಏನಾದ್ರು ಹೆಲ್ಪ್ ಮಾಡ್ತೀರಾ? ಶಿಕ್ಷಣಕ್ಕೂ ಮಾಡ್ತೀವಿ. ಮತ್ತು ಆರ್ಥಿಕ ಸೌಲಭ್ಯ ಏನಿದೆ ಸರ್ಕಾರದಿಂದ ಏನೇನು ಬರಬೇಕು ಸೌಲಭ್ಯಗಳು ಅದೆಲ್ಲ ಕೊಡಿಸುವಂಥ ಕೆಲಸಗಳೆಲ್ಲ ಮಾಡ್ತೀವಿ. ಸಾಹೇಬರ ಗಮನಕ್ಕೂ ತರ್ತೀವಿ. ಆಮೇಲೆ BBMP ಅಧಿಕಾರಿಗಳು ತರ್ತೀವಿ. ಸೋಷಲ್ ವೆಲ್ಫೇರಿಂದ ಏನು ಬರಬೇಕು ಅದನ್ನೆಲ್ಲ ತರಿಸ್ತೀವಿ. ಇಡೀ ಜನತೆಗೆ ನಾವೇ ಎಲ್ಲೆಲ್ಲಿ ಅಂಗಡಿಗಳಿದ್ದಾವೆ, ಎಲ್ಲೆಲ್ಲಿ ಅವರು ಕೆಲಸ ಮಾಡ್ತಾರೆ, ನಾವೇ ಹುಡ್ಕೊಂಡು ಹೋಗಿ, ನಾವೇ ಸ್ವತಃ ಹುಡ್ಕೊಂಡು ಹೋಗಿ ನಾವೇ ಅವರಿಗೆ ಗುರುತಿಸಿ ಕೊಡುವಂಥ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಹೆಸರು ಹೇಳಿ ಸರ್? ಡಾಕ್ಟರ್ ಎಚ್ ವೆಂಕಟೇಶ್ ಹೊನ್ನಯ್ಯ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಚೀಟಿ ಕೊಟ್ಟಿದ್ದಲ್ಲ ಇವರು ಕೊಡಿ.